ಪವಿತ್ರವಾದ ಸೇಂಟ್ ಸೆಬಾಸ್ಟಿಯನ್ಸ್ ಚರ್ಚ್ ಭಾಳಷ್ಟು ವರ್ಷಗಳಿಂದ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ಉಲ್ಲಾಲದ ಅಭಿವೃದ್ಧಿಗೆ ತನ್ನದಾದ ಕೊಡುಗೆಯನ್ನು ಕೊಟ್ಟಿದೆ. ಈ ಒಂದು ಅತ್ಯಂತ ಪವಿತ್ರ ಮತ್ತು ಶ್ರದ್ಧಾಪೂರ್ವಕ ಕೇಂದ್ರಕ್ಕೆ ನಾನು ಸಚಿವನಾಗಿ ಪ್ರಪ್ರಥಮವಾಗಿ ಇಲ್ಲಿ ಬಂದು ನಮ್ಮ ನೂತನ ಧರ್ಮಗುರುಗಳಾದಂಥ ಬಹುಶಃ ಆಂಡ್ರೂ ಲೂಯಿಸ್ ಡಿಸೋಜ ಅವರ ಲಿಯೋ ಡಿಸೋಜ ಅವರೊಂದು ಆಶೀರ್ವಾದ, ಅದ್ರ ಜೊತೆಲಿ ಊರವರ ಜೊತೆಯಲ್ಲಿ ಒಂದು ಚರ್ಚೆ ನಡೆಸಿಕೊಂಡು ಬಹುಶಃ ಮುಂದಿನ ದಿನಗಳು ಕೂಡ ಈ ಒಂದು ಪವಿತ್ರವಾದ ಕ್ಷೇತ್ರ, ಈ ಊರಿನ ಸರ್ವ ಧರ್ಮದವರು ಶಾಂತಿಯಿಂದ, ನೆಮ್ಮದಿಯಿಂದ, ಏಕತೆಯಿಂದ, ಪ್ರೀತಿಯಿಂದ ಬಹುಶಃ ಹೇಗೆ ನಾವು ತಮ್ಮ ಜೀವನ ಸಾಗಿಸಲು ತಮ್ಮ ವಿಷಯ ಪ್ರಾರ್ಥನೆ ಮತ್ತು ಮಾರ್ಗದರ್ಶನ ಕೊಡಲು ನಾವು ಕೇಳಿದ್ದೇವೆ. ಅವರು ಈಗಾಗಲೇ ಬೋಂದಿಯಲ್ನಲ್ಲಿ ಒಂದು ಅತ್ಯಂತ ಜನಪ್ರಿಯವಾದ, ಸರ್ವ ಜನರಿಗೆ ಪ್ರೀತಿಗೆ ಒಳಪಟ್ಟಂಥ ಮತ್ತು ಅಭಿವೃದ್ಧಿಯಲ್ಲಿ ಆ ಒಂದು ಹೆಜ್ಜೆ ಮುಂದಿಟ್ಟಂಥ ಇವತ್ತು ಗುರುಗಳಾಗಿ ಗುರುತಿಸಿಕೊಂಡಿದ್ದಾರೆ. ಬಹುಶಃ ಅವರನ್ನು ಇಲ್ಲಿಗೆ ವರ್ಗಾಯಿಸಂಥ ಬಿಷಪ್ ಮತ್ತು ಟೀಮು ನಾನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಹಿಂದಿನಲ್ಲಿ ನಮ್ಮ ಧರ್ಮಗುರುಗಳಿದ್ದರು, ಸಿಪ್ರಿಯನ್ ಪಿಂಟರ್ ಅವರು ಬಹುಶಃ 3 ವರ್ಷಗಳು ಅವ್ರಿಗೆ ಚೆನ್ನ ಪ್ರೀತಿ ವಿಷಯ ಇದ್ದು ಬಹುಶಃ 6 ವರ್ಷ ಈಗ ಅವರು ಬಹುಶಃ ನಮ್ಮ ವೆಲೆನ್ಸಿಯಾಗೆ ಹೋಗಿದ್ದಾರೆ. ಅವ್ರಿಗೆ ಕೂಡ ನಾವು ಪ್ರೀತಿಪೂರ್ವಕ ನಮ್ಮ ಇವತ್ತು ಬೀಳ್ಕೊಡುಗೆ ಮತ್ತು ಅವ್ರು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರೆಲ್ಲ ಉತ್ತಮವಾದ ಕೆಲಸವನ್ನು ಬಹುಶಃ ನೂತನ ಗುರುಗಳು ಇನ್ನಷ್ಟು ವೇಗವಾಗಿ ಮುಂದೆ ತಗೊಂಡು ಹೋಗ್ತಾರೆ. ಅದಕ್ಕೆ ಏನೆಲ್ಲ ನಮ್ಮ ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ನಾವು ಹಿಂದೆ ಕೂಡ ಕೊಟ್ಟಿದ್ದೇವೆ, ಈಗಲೂ ಕೂಡ ಕೊಡ್ತೇವೆ. ನಾವೆಲ್ಲ ಉಲ್ಲಾಲದವರೆಲ್ಲರಿಗೂ ಜೊತೆಯಾಗಿ ಒಗ್ಗಟ್ಟಿನಿಂದ ಮುಂದೆ ಹೋಗ್ತಾನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲ, ಈಗಾಗಲೇ ಸರ್ವ ಜನರ ಪರವಾಗಿ ಈ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆರೋಗ್ಯ, ಸಾಮಾಜಿಕ, ರಸ್ತೆ ಎಲ್ಲ ವಿಚಾರಗಳು ನಾವು ಚರ್ಚೆ ನಡೆಸಿದ್ದೇವೆ. ಯಾವ ರೀತಿ ಕೆಲಸ ಆಗಬೇಕು ಅದು ಮುಂದೆ ಆಲೋಚನೆ ಮಾಡಿಕೊಂಡು ಮುಂದೆ ಹೋಗ್ತೇವೆ. ಎಲ್ಲರ ಸಹಕಾರ ನಾವು ಯಾಚಿಸ್ತೇವೆ. ಥ್ಯಾಂಕ್ ಯು. ಇವರು ಸಂತ ಸೆಬಾಸ್ಟಿಯನ್ ಚರ್ಚ್ಗೆ ಪ್ರಥಮವಾಗಿ ಆರೋಗ್ಯ ಸಚಿವರಾದ ನಂತರ ಬಂದು ಭೇಟಿ ಮಾಡಿ, ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ತಮ್ಮ ಎಲ್ಲ ಸಹಕಾರವನ್ನು ನಮಗೆ ಭರವಸೆ ಕೊಟ್ಟಂಥ ನನ್ನ ಆತ್ಮೀಯರಾದಂಥ ಶ್ರೀಮಾನ್ ಯು ಟಿ ಖಾದರ್ ಅವರೇ ನಿಮಗೆ ಧನ್ಯವಾದಗಳು. ಇದರ ಮುಂದಲೂ ಕೂಡ ಈ ಚರ್ಚಿನ ಈ ವಿಚಾರಣಾ ಕೇಂದ್ರದ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಸ್ಪಂದಿಸಿದ್ದೀರಾ, ತುಂಬ ಸಹಕಾರ ನೀಡಿದ್ದೀರಾ. ಸರ್ಕಾರದ ವತಿಯಿಂದ ನಿಮ್ಮ ವೈಯಕ್ತಿಕ ನೆಲೆಯಿಂದ ಕೂಡ ನಿಮ್ಮ ಪ್ರೀತಿಯನ್ನು ತೋರಿಸಿದ್ದೀರಾ. ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹೇಗೆ ಇಂದಿನ ನಮ್ಮ ಧರ್ಮಗುರುಗಳಿರುವಾಗ ನೀವು ಇಲ್ಲಿ ಬರ್ತಾ ಇದ್ದೀರಿ, ನಿಮ್ಮ ಸಹಕಾರವನ್ನು ಕೊಟ್ಟಿದ್ದೀರಿ. ನಾನು ಕೂಡ ಈಗ ತಾನೇ ಬಂದಿದ್ದೇನೆ, ನಿಮ್ಮ ಸಹಕಾರವನ್ನು ಬೇಡ್ತೇನೆ. ಇವತ್ತು ಬಂದದನ್ನು ತುಂಬ ಸಂತೋಷ ಆಯಿತು. ನೀವು ಸಚಿವರಾಗಿ ಪ್ರಪ್ರಥಮವಾಗಿ ಇಲ್ಲಿ ಭೇಟಿ ನೀಡಿ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡುವ ನೀವೊಂದು ಸಚಿವರು, ನೀವೊಂದು ಸೌಹಾರ್ದ ಸಚಿವ ಅಂತ ಹೇಳ್ಬೋದು. ನಿಮಗೆ ಅಭಿನಂದನೆಗಳು. ನಿಮಗೆ ಜಾತಿ ಮತ ಭೇದ ಏನಿಲ್ಲ, ಎಲ್ಲರ ಒಟ್ಟಿಗೆ ಎಲ್ಲರಾಗಿ ನೀವು ಸೇರ್ತೀರಾ. ಇದು ನಾನು ನೋಡಿದ್ದೇನೆ. ನನ್ನ ಮುಂಚಿನ ಚರ್ಚಿಗೂ ನೀವು ಬಂದಿದ್ದೀರಿ. ಆ ಚರ್ಚ್ ಉದ್ಘಾಟನಾ ಸಮಯದಲ್ಲಿ ಬಹಳ ಒಂದು ಉತ್ತಮ ಮಾತನ್ನು ನೀವು ಹೇಳಿದ್ದೀರಿ. ಆ ದಿನವೇ ನಾನು ನಿಮಗೆ ಒಂದು ಶುಭವನ್ನು ಹಾರೈಸಿದ್ದೇನೆ. ಅದು ಇವತ್ತು ಸಾರ್ಥಕವಾಗಿದೆ. ನೀವು ಸಚಿವರಾಗ್ತೀರಾ, ಮುಖ್ಯಮಂತ್ರಿಗಳಾಗ್ತಾರೆ ಎಂದು ಕೂಡ ನಾನು ಹೇಳಿದ್ದೇನೆ. ಅದು ಕೂಡ ಆಗಲಿ ಎಂದು ಹಾರೈಸಿ ನಿಮಗೆ ದೊಡ್ಡ ದೊಡ್ಡ ದೇವರ ಆಶೀರ್ವಾದವನ್ನು ಕೊಟ್ಟು ಸಂತ ಸೆಬಾಸ್ಟಿಯನ್ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಲೆಂದು ಹಾರೈಸಿ ನಿಮಗೆ ನಿಮ್ಮ ಈ ಸಚಿವ ಸ್ಥಾನಕ್ಕೆ ಶುಭವನ್ನು ಕೋರುತ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗಾಡ್ ಬ್ಲೆಸ್ ಯು.